ಅವರಿಗೆ ವೇದಿಕೆಗೆ ಸ್ವಾಗತ, ಸೋನಲ್ ಅವ್ರಿಗೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊನ್ನೆನೆ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಮೊದಲನೇದಾಗಿ ಇವತ್ತು ಈ ಸ್ಟೇಜ್ ಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಪಲ್ ಆಫ್ ದೆಮ್ ಫಾರ್ ಶೋರ್. ಒಂದು ಶ್ರುತಿ ಅಮ್ಮ, ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ, ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್ ತುಂಬ ಜಾಸ್ತಿ ಮಾತಾಡಲ್ಲ, ಬಟ್ ಆಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು. ಸೊ ಸರ್ ಥ್ಯಾಂಕ್ ಯು. ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡಲೇಬೇಕು ನಾನು, ಡೈರೆಕ್ಟರ್ ಬಗ್ಗೆ. ಇವತ್ತು ಶ್ರುತಿ ಅಮ್ಮ ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಹೇಳ್ದಂಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು. ನನ್ಗೆ ಫಸ್ಟ್ ಈ ಕತೆ ಹೇಳಿದಾಗ, ಮನೆಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ, ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ 1 hour ಅಲ್ಲಿ ನಾನು ಎಸ್ ತಂದಿದ್ದೀನಿ. ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ. ತುಂಬಾ ಜನರು ಕೇಳ್ತಾ ಇದ್ರು ರಾಘವ ತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಅಂತ. ಸೊ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶ್ರುತಿ ಅಮ್ಮ ಆಗಿರ್ಲಿ, ತರುಣ್ ಅವರು ಆಗಿರ್ಲಿ, ಅವ್ರು ಹೇಳ್ತಾ ಇದ್ರು ನವೀನ್ ಸರ್ಗೆ ನಿನ್ ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾ ಇಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗ್ ಅಲ್ಲಿ ಕೂತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರ್ಲಿ ಎಲ್ಲ ಮಾತಾಡ್ತಿದ್ವಿ. ಅಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆಕ್ಟರ್. ನಾನು ಇಷ್ಟು ವರ್ಷ ತುಂಬಾ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಬಟ್ ವಿನೋದ್ ಸರ್ ಹಸ್ ಬೀನ್ ವೆರಿ 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 ಸಪೋರ್ಟಿವ್. ಅವ್ರ ಜೊತೆ ಅವ್ರ ವೈಫ್ ಕೂಡ ನಿಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಈ ಕಂಪ್ಲೀಟ್ ಲುಕ್, ತುಂಬಾ ಜನರು ಹೇಳ್ತಾ ಇದ್ರು ತುಂಬಾ ಗ್ಲಾಮ್ ರೋಲ್ಸ್ ಮಾಡಿದೀರಾ. ಮೊದಲು ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೋತೀನಿ ಸ್ಕ್ರೀನ್ ಅಲ್ಲಿ. ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್, ಗಣೇಶ, ನಮ್ಮ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ. ಸೊ ಇಡೀ ಟೀಮ್ಗೆ, ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್. June 6th ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ ನಿಯರೆಸ್ಟ್ ಥಿಯೇಟರ್ದಲ್ಲಿ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಮುದ್ದಾಗಿ ಮಾತಾಡಿದ್ರು. ಆದ್ರೆ ನಂಗೊಂದು ಪ್ರಶ್ನೆ ಇದೆ ಸೋನಲ್ ಅವರೇ, ಆ ಎರಡು ಡ್ರಾಪ್ ಒಂದೇ ಕಣ್ಣಿಂದ ಕಣ್ಣೀರ್ ಬರೋ ಕತೆ, ಅದ್ ಹೆಂಗೆ ಮೇಡಮ್ ಸಾಧ್ಯ? ಒಂದೇ ಕಣ್ಣಲ್ಲಿ ಯು ಹ್ಯಾವ್ ಅ ಬೆಟರ್ ಆಕ್ಟ್ರೆಸ್ ದೇರ್, ಅವ್ರಿಗೆ ಕೇಳ್ಬೇಕು. ನೀವು ಮೋಸ್ಟ್ಲಿ ಅವ್ರನ್ನ ಒರೆಸ್ಕೊಂಡು ಕೂತ್ಕೊಂಡಿದ್ರಿ ಅನ್ಸುತ್ತೆ ಅಲ್ಲ. ಅದು ಜನರಲಿ ನನ್ಗೆ ಆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ್ಲೇ ಐ ಸಿಟ್ ಫಾರ್ ಸಮ್ ಟೈಮ್. ಅದ್ ಯಾವಾಗ ನನ್ಗೆ ಅನ್ಸುತ್ತೆ ದಟ್ ಓಕೆ ಇದು ಗ್ಲಿಸರಿನ್ ಬೇಡ ಅಂತ, ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದ್ರೆ ನಾನು ಗ್ಲಿಸರಿನ್ ಯೂಸ್ ಮಾಡಲ್ಲ ಜನರಲ್. ಲವ್ಲಿ. ಅದಕ್ಕೆ ಹೇಳೋದು ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿ ಇವರು, ಮುದ್ದಾದ ನಟಿ ಇವರು ಅಂತ. ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ನಿಶಾ ಮೇಡಮ್ ಅವ್ರು ಹೇಳಿದ್ರು. ವಿನೋದ್ ಸರ್, ನೀವು ಫ್ರೆಂಡ್ಸ್ ಅಂದ್ಮೇಲೆ ಫ್ರೆಂಡ್ಸ್ ನಡುವೆ ತರ್ಲೆ ತಮಾಷೆ ಇರ್ಲೇಬೇಕಲ್ವಾ? ಎಲ್ಲ ಹೇಳ್ಬೇಕು ಅವ್ರ ಬಗ್ಗೆ ನಾವು. ಇವ್ರು ಈ ತರ ಒಂದು ಡೈಲಾಗ್ ಹೊಡೆದ್ರೆ ಅಲ್ಲ, ನಿಮ್ಮಿಬ್ರಲ್ಲಿ ತರ್ಲೆ ಯಾರು ಜಾಸ್ತಿ ಸೆಟ್ಟಲ್ಲಿ? ಮಹಾದೇವ ಪಾರ್ವತಿ ವಿಷಯ ಬಿಟ್ಬಿಡೋಣ. ಎಲ್ಲ ಬೆರಳುಗಳು ನಿಮ್ ಮೇಲೆ ಸೋನಲ್. ಏನ್ ಮಾಡೋದು ಪಾಪ, ನನ್ ಮೇಲೆನೆ ಆಗ್ತಿದ್ದಾರೆ. ಏನ್ ಮಾಡ್ತೀರ ನೋಡು, ಅಲ್ಲಿಂದನೂ ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಸೋನಲ್ ಅವ್ರು. ಏನು ಇಲ್ಲ, ಇವ್ರ ಪಾಪ ಅವ್ರು ತುಂಬಾ ಹೆಂಗಂದ್ರೆ ಮಹಾದೇವ ಸೋ ಮಚ್ ಇನ್ ಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಮೇಡಮ್ದು ಕಂಪ್ಲೇಂಟ್ ಇತ್ತು, ಇಲ್ಲ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇತ್ತು. ಮಹಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ. ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ, ಅದೇ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು. ಅಂಡ್ ಸೆಟ್ ಬಂದ್ರು ಒಂದ್ ಸ್ಮೈಲ್ ಇಲ್ಲ, ಏನು ಇಲ್ಲ. ನನ್ಗಾಗಲ್ಲ, ನನ್ ಸೆಟ್ ಅಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡ್ಬೇಕು. ಇವರು ಹಂಗ್ ಸುಮ್ನೆ ಕೂತಿದ್ರೆ ನನ್ ಟೆನ್ಷನ್ ಆಗೋದು. ಅದಕ್ಕೆ ಏನಾದ್ರೂ ಮಾಡಿ ನಗ್ಸ್ಬೇಕಲ್ಲ ಅಂತ ಒಂದ್ ಸ್ವಲ್ಪ, ಅದಕ್ಕೆ ನನ್ಗೆ ತರಲೆ ಅಂತಿರೋದು. ಇಲ್ಲಾದ್ರೆ ಏನು ಇಲ್ಲ, ಸೈಲೆಂಟೇ ನಾನು. ಅವ್ರು ನೋಡಿ ಕಂಡ್ಬಿಟ್ಟು ನೋಡ್ತಾ ಇದ್ವಿ ಇವ್ರು ಸೈಲೆಂಟ ಅಂತ. ಅಲ್ಲ, ಈಗ ಒಂದ್ ಕೆಲ್ಸ ಮಾಡೋಣ. ಏನಂದ್ರೆ ನಿಮ್ಮ ಈ ಸೈಲೆನ್ಸ್ ನ ಬಿಟ್ಬಿಟ್ಟು, ಮಾತನ್ನ ಬಿಟ್ಬಿಟ್ಟು
ಒಂದ್ ಚಂದದ ಹಾಡನ್ನ ನಿಮ್ಮ ಮೇಲೆ ಪಿಕ್ಚರೈಸ್ ಆಗಿರುವಂತಹ ಎದೆಯಲ್ಲಿ ತಂಗಾಳಿ ಹಾಡನ್ನ ನಿಮ್ ವಾಯ್ಸ್ ನನ್ ಸಪೋರ್ಟ್ಗೆ ನಮ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿರ್ಬೇಕು. ಓಕೆ. ಸೋನಲ್ ಅವರ ವಾಯ್ಸ್ ನಲ್ಲಿ ಅನನ್ಯ ಭಟ್ ಅವರ ಹಾಡ್ಸಿದ್ರು. ಅದು ರಿಹರ್ಸಲ್ ಸರ್, ಇದು ಟೇಕ್. ಎದಲಿ ತಂಗಾಳಿ ನಿನ್ನಿಂದಲೇ ನಾನಿಂದಲೇನೆ ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ ಮನದಿ ರಂಗೋಲಿ ಚೆಲ್ಲುವಲ್ಲೇ ನಾನಿನ್ನಲ್ಲೇನೆ ನಾ ಕಣ್ಣಲ್ಲೇನೆ ನಾ ಸೆರೆಯಾದೇನೆ ಹೊಸ ಹೊಸ ಭಾವನನ್ನೊಳಗೆ ಈ ದಿನ ಆಚರಿ ಒಲವಿನ ಬಣ್ಣ ಕಣ್ಣೊಳಗೆ ಏನಿದು ಈ ಪರಿಯೇ. ಥ್ಯಾಂಕ್ ಯು. ಸತ್ಯಧನ್ ಸರ್, ನೆಕ್ಸ್ಟ್ ಎಲ್ರು ದಯವಿಟ್ಟು ಜೂನ್ 6ನೇ ತಾರೀಕಿಗೆ ಮಾದೇವ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಡ್ ಅಫ್ಕೋರ್ಸ್ ಇವತ್ತು ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಈ ಇವೆಂಟು. ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದು ನಾನು ಇಡೀ ಫ್ಯಾಮಿಲಿ ಬಂದೇ ಇರಲಿಲ್ಲ ಯಾವ ಇವೆಂಟ್ಗೆ. ನಮ್ಮಮ್ಮ ಆ್ಯಂಡ್ ಬೋತ್ ಮೈ ಸಿಸ್ಟರ್ಸ್ ಆರ್ ಹಿಯರ್ ಟುಡೇ. ಸೊ ನಾನು ಇವತ್ತು ಏನು ಇದ್ದೀನೋ ಇವತ್ತು ನಾನು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ನಾನು ಏನ್ ಮಾಡಿದ್ರು ನಮ್ಮ ಅಮ್ಮಗೋಸ್ಕರ ಮಾಡ್ತೀನಿ ಅಂತ. ಅದು ನಿಜ ಜೀವನದಲ್ಲೂ ನಾನು ಏನ್ ಮಾಡಿದ್ರು ಅದು ಇಟ್ಸ್ ಓನ್ಲಿ ಫಾರ್ ಮೈ ಮದರ್. ಸೊ ನಮ್ಮ ಅಕ್ಕ ನೋಡಿ ಸೈಡಿಂದ ನನಗೂ ಕೂಡ ಅಂತ ಹೇಳು ಅಂತಿದ್ದಾಳೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಮಮ್ಮ. ನಾನು ಇವತ್ತು ಏನಿದ್ರು ಇವತ್ತು ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಆಸ್ ಅನ್ ಆಕ್ಟರ್, ಅವರೇ ನನ್ಗೆ ಪುಷ್ ಕೊಟ್ಟಿದ್ದಕ್ಕೆ. ನೀನಾಗು, ನನ್ ಒಂದು ಡ್ರೀಮ್ ಇರೋದು, ನನ್ 3 ಮಕ್ಕಳಲ್ಲಿ ಒಬ್ಳು ಹೀರೋಯಿನ್ ಆಗ್ಬೇಕಂತ ಡ್ರೀಮ್ ಇದೆ. ನೀನಾಗು ಅನ್ನೋ ಒಂದು ಡ್ರೀಮ್ಗೆ ಇವತ್ತು ಇಲ್ಲಿ ಸ್ಟೇಜ್ ಅಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಮಮ್ಮ. ಅಮ್ಮ, ನೀವ್ ಆ ಕನಸ್ ಕಂಡ್ರಿ, ಇವ್ರು ನನ್ಸ್ ಮಾಡಿದ್ರು, ನೀವ್ ಅಲ್ಲಿ ಕುತ್ಕೊಂಡು ಹೆಮ್ಮೆ ಪಡ್ತಾ ಇದ್ದೀರಾ. ಅಂಡ್ ಇಲ್ಲಿ ನಮ್ಮ ಕನ್ನಡದ ಜನ ಇಂತ ಒಳ್ಳೆ ಅದ್ಭುತವಾದಂತಹ ನಟಿ ಚಂದನವನಕ್ಕೆ ಸಿಕ್ಕಿದ್ರು ಅಂತ ಖುಷಿ ಪಡ್ತಾ ಇದ್ದಾರೆ. ಸಚ್ ಬ್ಯೂಟಿಫುಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಅವರೇ.